ಆತ್ಮೀಯರೇ, ಡೈಮಂಡ್ ಆಫ್ ಇಂಗ್ಲೀಷ್ ಚಾನಲ್ಗೆ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನಲ್ಲಿ ನೆಗೆಟಿವ್ ಸೆಂಟೆನ್ಸ್ ಕುರಿತು ಅಧ್ಯಯನ ಮಾಡುತ್ತೇವೆ. ನೆಗೆಟಿವ್ ಸೆಂಟೆನ್ಸ್ನಲ್ಲಿ ಅದರ ವಾಕ್ಯರಚನೆ, ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್, ವಾಕ್ಯರಚನೆ ಮತ್ತು ಏನಪ್ಪ ಅಂತಂದರೆ ಅಲ್ಲಿ ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬು, ನಾಟು, ಮೇನ್ ವರ್ಬು, ಆಬ್ಜೆಕ್ಟ್ ಇರ್ತದೆ. ನಾನು ಶ್ರೀ ಕುಮಾರಸ್ವಾಮಿ ಗಂಗಾವತಿ. ಸೊ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಅದರಲ್ಲಿ ನೆಗೆಟಿವ್ ಸೆಂಟೆನ್ಸ್ ವಾಕ್ಯರಚನೆ ಈಗಾಗಲೇ ನೋಡಿದಂತೆ ಫಸ್ಟು ಸಬ್ಜೆಕ್ಟ್ ಬರ್ತದೆ. ಸಬ್ಜೆಕ್ಟ್ ಐ, ವಿ, ಯು, ದೇ, ಈ, ಶಿ, ಇಟ್ಟು ಮತ್ತು ಎನಿ ನೇಮ್ಸ್ ಬರ್ತೈತಿ. ಆಮೇಲೆ ಹೆಲ್ಪಿಂಗ್ ವರ್ಬು. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ಗಳು ಯಾವ ಬರ್ತವಪ್ಪ ಅಂತಂದರೆ ಡೂ ಮತ್ತು ಡಸ್ ಅನ್ನಂಥ ಹೆಲ್ಪಿಂಗ್ ವರ್ಬ್ ಬರ್ತೈತಿ. ಐ, ವಿ, ಯು, ದೇ ಬಂದಾಗ ಡೂ ಅನ್ನಂಥ ಹೆಲ್ಪಿಂಗ್ ವರ್ಬು, ಈ, ಶಿ, ಇಟ್ಟು ಬಂದಾಗ ಡಸ್ ಅನ್ನಂಥ ಹೆಲ್ಪಿಂಗ್ ವರ್ಬ್ ಬರ್ತೈತಿ. ಇಲ್ಲಿ ನೋಡ್ರಿ, ಐ ಲರ್ನ್ ಇಂಗ್ಲೀಷ್. ಇಲ್ಲಿ ನೋಡ್ರಿ, ಇದು ಕನ್ನಡ ಮೀನಿಂಗ್ ನೋಡಿದಾಗ ಐ ಅಂತಂದಾಗ ನಾನು ಗಂಗಾವತಿಯಲ್ಲಿ ಇಂಗ್ಲೀಷನ್ನು ಕಲಿಯುತ್ತೇನೆ. ಸೊ ನಾನು ಗಂಗಾವತಿಯಲ್ಲಿ ಇಂಗ್ಲೀಷನ್ನು ಕಲಿಯುತ್ತೇನೆ ಅನ್ನೋಂಥ ಮೀನಿಂಗ್ ಕೊಡ್ತೈತಿ. ಸೊ ಇದನ್ನೇ ನಾವು ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಪ್ಪ ಅಂತಂದರೆ ಫಸ್ಟ್ ಏನು ಬರೀಬೇಕು? ಐ ಬರೀಬೇಕು. ಐ ಬಂದಾಗ ಏನು ಬರ್ತದೆ? ಡೂ ಬರ್ತದೆ. ಡೂ ಆಮೇಲೆ ಏನಪ್ಪ ಅಂತಂದರೆ ನಾಟ್, ಐ ಡು ನಾಟ್. ನೆಕ್ಸ್ಟು ಲರ್ನ್ ಮೇನ್ ವರ್ಬ್, ಆಮೇಲೆ ಇಂಗ್ಲೀಷ್ ಇನ್ ಗಂಗಾವತಿ ಆಬ್ಜೆಕ್ಟ್. ಸೊ ಈ ಥರ ಏನಪ್ಪ ಅಂತಂದರೆ ಮೀನಿಂಗ್ ಕೊಡ್ತೈತಿ. ಸೊ ಇದರ ವಾಕ್ಯ ರಚನೆ ನೋಡಿದಾಗ ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬು, ನಾಟು, ಮೇನ್ ವರ್ಬು, ಆಬ್ಜೆಕ್ಟು. ನಾನು ಈಗಾಗಲೇ ಹೇಳಿದಂತೆ ಐ ಡು ನಾಟ್ ಲರ್ನ್ ಇಂಗ್ಲೀಷ್ ಇನ್ ಗಂಗಾವತಿ. ಸೊ ನಾನು ಗಂಗಾವತಿಯಲ್ಲಿ ಇಂಗ್ಲೀಷನ್ನು ಕಲಿಯುವುದಿಲ್ಲ ಅನ್ನೋಂತಹ ಮೀನಿಂಗನ್ನು ಕೊಡ್ತೈತಿ. ಈಗ ಮುಂದಿನ ಎಕ್ಸಾಂಪಲ್ ನೋಡಿದಾಗ ವಿ ಕಮ್ ಟು ಸ್ಕೂಲ್ ಬೈ ವಾಕ್. ನಾವು ನಡೆಯುತ್ತಾ ಶಾಲೆಗೆ ಬರುತ್ತೇವೆ. ಸೊ ಇದನ್ನು ನಾವು ಏನಪ್ಪ ಅಂತಂದರೆ ಇದನ್ನು ನಾವು ನೆಗೆಟಿವ್ ಸೆಂಟೆನ್ಸ್ ಮಾಡಿದಾಗ ಫಸ್ಟ್ ವಿ ಬರೀಬೇಕು, ಆಮೇಲೆ ಡೂ ಅನ್ನೋಂತಹ ಹೆಲ್ಪಿಂಗ್ ವರ್ಬ್ ಬರೀಬೇಕು, ಆಮೇಲೆ ನಾಟ್ ಬರಿತೀವಿ. ಅದಾದ ನಂತರ ಏನಪ್ಪ ಅಂತಂದರೆ ಕಮ್ ಟು ಸ್ಕೂಲ್ ಬೈ ವಾಕ್. ಇಲ್ಲಿ ನೋಡ್ರಿ, ಇದೇ ಥರ ನೋಡಿದಾಗ ಇದನ್ನು ನೆಗೆಟಿವ್ ಸೆಂಟೆನ್ಸ್ ನೋಡಿದಾಗ ವಿ ಡೂ ನಾಟ್ ಕಮ್ ಟು ಸ್ಕೂಲ್ ಬೈ ವಾಕ್. ನಾವು ನಡೆಯುತ್ತಾ ಶಾಲೆಗೆ ಬರುವುದಿಲ್ಲ ಅನ್ನೋಂಥ ಮೀನಿಂಗ್ ಕೊಡ್ತೈತಿ. ನೆಕ್ಸ್ಟ್ ಈಗ ಇನ್ನೊಂದು ವಾಕ್ಯ, ಯು ಆಸ್ಕ್ ಮೆನಿ ಕ್ವಶನ್ಸ್. ನೀವು ಅನೇಕ ಪ್ರಶ್ನೆಗಳನ್ನು ಕೇಳುತ್ತೀರಿ. ಫಸ್ಟ್ ನೀವು ಹಾಕ್ಕೋಬೇಕು, ಸಬ್ಜೆಕ್ಟ್ ಬರೀಬೇಕು, ಆಮೇಲೆ ಉಲ್ಟಾ ಬರಬೇಕು. ಕ್ವಶನ್ಸ್ ಪ್ರಶ್ನೆಗಳನ್ನು, ಮೆನಿ ಕ್ವಶನ್ಸ್ ಅನೇಕ ಪ್ರಶ್ನೆಗಳನ್ನು ಕೇಳುತ್ತೀರಿ. ಇದನ್ನು ನೆಗೆಟಿವ್ ಸೆಂಟೆನ್ಸ್ ಮಾಡೋತ್ನಾಗ ಫಸ್ಟು ಯು ಬರೀತೀವಿ. ಯು ಬರೆದ ನಂತರ ಏನಪ್ಪ ಅಂತಂದರೆ ಯು ಬಂದಾಗ ಹೆಲ್ಪಿಂಗ್ ವರ್ಬ್ ಯಾವ್ದು ಬರ್ತದೆ? ಡೂ ಬರ್ತದೆ. ಆಮೇಲೆ ನಾಟ್, ಡು ನಾಟ್, ಯು ಡು ನಾಟ್. ನೆಕ್ಸ್ಟು ಆಸ್ಕ್ ಮೆನಿ ಕ್ವಶನ್ಸ್. ಇಲ್ಲಿ ನೋಡ್ರಿ, ಕನ್ನಡದ ಅರ್ಥ ನೋಡಿದಾಗ ನೀವು ಅನೇಕ ಪ್ರಶ್ನೆಗಳನ್ನು ಕೇಳುವುದಿಲ್ಲ ಅನ್ನೋಂಥ ಮೀನಿಂಗನ್ನು ಕೊಡ್ತೈತಿ. ಇಲ್ಲಿ ನೋಡ್ರಿ, ಕನ್ನಡ ಮೀನಿಂಗ್ ನೀವು ಅನೇಕ ಪ್ರಶ್ನೆಗಳನ್ನು ಕೇಳುವುದಿಲ್ಲ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಿದಾಗ ಈ ಸ್ಲೀಪ್ಸ್ ಇನ್ ದ ಆಲ್ ರೂಮ್. ಈ ಅಂತಂದರೆ ಅವನು ಆಲ್ ರೂಮಿನಲ್ಲಿ ಮಲಗುತ್ತಾನೆ. ಸೊ ಅವನು ಆಲ್ ರೂಮ್ನಲ್ಲಿ ಮಲಗುತ್ತಾನೆ. ಇದನ್ನೇ ನಾವು ನೆಗೆಟಿವ್ ಮಾಡಿದಾಗ ಫಸ್ಟ್ ಈ ಬರೀಬೇಕು. ಈ ಬಂದಾಗ ಹೆಲ್ಪಿಂಗ್ ವರ್ಬ್ ಯಾವ್ದು ಬರ್ತದೆ? ಡಸ್ ಬರ್ತದೆ. ಈ ಡಸ್. ನೆಕ್ಸ್ಟ್ ನಾಟ್. ಇಲ್ಲಿ ಸ್ಲೀಪ್ಸ್ ಆಗಲ್ಲ, ಸ್ಲೀಪ್ ಆಗ್ತತಿ. ಯಾಕಂದರೆ ನೆಗೆಟಿವ್ ಮಾಡೋತ್ನಾಗ ಮೇನ್ ವರ್ಬ್ ಒನ್ಗೆ ಎಸ್ ಇದ್ದಿದ್ದು ಮೇನ್ ವರ್ಬ್ ಒನ್ ಎಸ್ ಹೋಗ್ತತಿ, ಮೇನ್ ವರ್ಬ್ ಒನ್ ಬರ್ತತಿ. ಅಂದರೆ ಸ್ಲೀಪ್ ಇನ್ ದ ಆಲ್ ರೂಮ್. ಇಲ್ಲಿ ನೋಡ್ರಿ ವಾಕ್ಯ ರಚನೆ, ಈ ಡಸ್ ನಾಟ್ ಸ್ಲೀಪ್ ಇನ್ ದ ಆಲ್ ರೂಮ್. ಸೊ ಅವನು ಆಲ್ ರೂಮಿನಲ್ಲಿ ಮಲಗುವುದಿಲ್ಲ ಅನ್ನೋಂಥ ಅರ್ಥ ಕೊಡ್ತೈತಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್, ಸಿ ಸಿಂಗ್ಸ್ ಬ್ಯೂಟಿಫುಲ್ಲಿ. ಸಿ ಅಂತಂದರೆ ಅವಳು, ಬ್ಯೂಟಿಫುಲ್ ಅಂದರೆ ಸುಂದರವಾಗಿ, ಸಿಂಗ್ಸ್ ಅಂದರೆ ಆಡುತ್ತಾಳೆ. ಅವಳು ಸುಂದರವಾಗಿ ಆಡುತ್ತಾಳೆ. ಇದೇ ನೆಗೆಟಿವ್ ಸೆಂಟೆನ್ಸ್ ಮಾಡಿದಾಗ ಫಸ್ಟ್ ನಾವೇನು ಬರೀಬೇಕು? ಸಿ ಬರೀಬೇಕು. ಸಿ ಬಂದಾಗ ಹೆಲ್ಪಿಂಗ್ ವರ್ಬ್ ಏನು ಬರ್ತದೆ? ಡಸ್. ಆಮೇಲೆ ನಾಟ್, ಆಮೇಲೆ ಸಿಂಗ್ಸ್ ಅಲ್ಲ, ಬೇರೆ ಸಿಂಗ್, ಎಸ್ ತೆಗಿಬೇಕು. ಯಾಕಂದರೆ ಡಸ್ನಲ್ಲಿ ಇ ಎಸ್ ಬಂದಲ್ಲ, ಹಂಗಾಗಿ ಸಿಂಗ್ ಅಷ್ಟೇ ಬರೀಬೇಕು, ಸಿಂಗ್ಸ್ ಬರೆಯೋಂಗಿಲ್ಲ. ಬ್ಯೂಟಿಫುಲ್ಲಿ, ಅವಳು ಸುಂದರವಾಗಿ ಆಡುತ್ತಾಳೆ. ಇದನ್ನು ನೆಗೆಟಿವ್ ಸೆಂಟೆನ್ಸ್, ಶಿ ಡಸ್ ನಾಟ್ ಸಿಂಗ್ ಬ್ಯೂಟಿಫುಲ್ಲಿ. ಅವಳು ಸುಂದರವಾಗಿ ಆಡುವುದಿಲ್ಲ ಅಂತ ಮೀನಿಂಗನ್ನು ಕೊಡ್ತೈತಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಿದಾಗ ಇಟ್ ಕಿಲ್ಸ್ ಅನಿಮಲ್ಸ್ ಫಾರ್ ಫುಡ್. ಅದು ಆಹಾರಕ್ಕಾಗಿ ಪ್ರಾಣಿಗಳನ್ನು ಕೊಡುತ್ತದೆ. ಈಗ ನಾವು ನೆಗೆಟಿವ್ ಸೆಂಟೆನ್ಸ್ ಮಾಡಿದಾಗ ಇಟ್ ಬಂದಾಗ ಹೆಲ್ಪಿಂಗ್ ವರ್ಬ್ ಯಾವ್ದು ಬರ್ತದೆ? ಡಸ್. ಇಟ್ ಡಸ್ ನಾಟ್ ಕಿಲ್ ಅನಿಮಲ್ಸ್ ಫಾರ್ ಫುಡ್. ಕಿಲ್ಸ್ ಆಗಲ್ಲ, ಬೇರೆ ಕಿಲ್ ಅಷ್ಟೇ ಆಗುತ್ತದೆ. ಸೊ ಇಲ್ಲಿ ನೋಡಿ ವಾಕ್ಯ ನೋಡಿದಾಗ ಇಟ್ ಡಸ್ ನಾಟ್ ಕಿಲ್ ಅನಿಮಲ್ಸ್ ಫಾರ್ ಫುಡ್. ಅದು ಆಹಾರಕ್ಕಾಗಿ ಪ್ರಾಣಿಗಳನ್ನು ಕೊಲ್ಲುವುದಿಲ್ಲ ಅನ್ನೋಂಥ ಮೀನಿಂಗ್.
ಬರ್ತೈತಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ದೇ ಸ್ವಿಮ್ ಇನ್ ದ ರಿವರ್, ಅವರು ನದಿಯಲ್ಲಿ ಈಜುತ್ತಾರೆ. ಅವರು ನದಿಯಲ್ಲಿ ಈಜುತ್ತಾರೆ. ಇದನ್ನು ನೆಗೆಟಿವ್ ಮಾಡಿದಾಗ ದೇ ಬಂದಾಗ ಹೆಲ್ಪಿಂಗ್ ವರ್ಬ್ ಯಾವ್ದು ಮಾಡ್ತೀವಿ? ಐ ವಿಲ್. ದೇ ಬಂದಾಗ ಡೂ ಬಳಸ್ತೀವಿ. ಈ ಶೀಟ್ ಬಂದಾಗ ಡಸ್ ಬಳಸ್ತೀವಿ. ಅಂದರೆ ದೇ ಬಂದಾಗ ಡೂ, ದೇ ಡೂ ನಾಟ್. ನೆಕ್ಸ್ಟ್ ಇದು ನೆಗೆಟಿವ್ ಸೆಂಟೆನ್ಸ್ ಅಲ್ಲ, ಹಂಗಾಗಿ ನಾಟ್ ಸ್ವಿಮ್ ಇನ್ ದ ರಿವರ್. ದೇ ಡು ನಾಟ್ ಸ್ವಿಮ್ ಇನ್ ದ ರಿವರ್, ಅವರು ನದಿಯಲ್ಲಿ ಈಜುವುದಿಲ್ಲ. ಸೊ ಅವರು ನದಿಯಲ್ಲಿ ಈಜುವುದಿಲ್ಲ. ಸೊ ಇಲ್ಲಿ ತನಕ ಏನಪ್ಪ ಅಂತಂದರೆ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಮತ್ತು ಅಥವಾ ಉಪಯುಕ್ತವಾದಲ್ಲಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ.